ಮೀನುಗಾರಿಕೆ ಇಲಾಖೆ ರಾಜ್ಯದ ಅತ್ಯಂತ ಪ್ರಮುಖ ಇಲಾಖೆ. ಇಂತಹ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ, ದಾಸ್ತಿಕೊಪ್ಪ, ಕಾದ್ರೋಳಿ, ಎಂಕೆ ಹುಬ್ಬಳ್ಳಿ ಭಾಗದಲ್ಲಿ ನಿಜವಾದ ಅರ್ಹ ಮೀನುಗಾರಿಕೆ ಮಾಡುವ ಮೀನುಗಾರರಿಗೆ ಮೀನುಗಾರಿಕೆ ಇಲಾಖೆಯಿಂದ ಸಿಗುವ ಸೌಲಭ್ಯಗಳನ್ನು ಕೊಡದೆ ಅನರ್ಹತೆ ಇರುವವರು ಮೀನುಗಾರಿಕೆ ಗೊತ್ತಿಲ್ಲದೆ ಇರುವವರಿಗೆ ನೀಡಿರುವ ಆರೋಪ ಕೇಳಿಬಂದಿದ್ದು, ಇದಕ್ಕೆ ಪೂರಕವೆಂಬಂತೆ ನಮ್ಮ ನ್ಯೂಸ್ ಸಮೂಹದ ವರದಿಗಾರ ಬಸವರಾಜು ಅವರನ್ನು ಸಂಪರ್ಕ ಮಾಡಿ ಹುಣಸಿಕಟ್ಟಿ ಗ್ರಾಮದ ಮೀನುಗಾರರು ತಮ್ಮ ಅಸಹಾಯಕತೆಯನ್ನು ತೋಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಹುಣಸಿಕಟ್ಟಿ ಗ್ರಾಮದಲ್ಲಿ ಹೆಸರಿಗೆ ಮಾತ್ರ ಮೀನುಗಾರರ ಶ್ರೇಯೋಭಿವೃದ್ಧಿಗೆ ಸಹರಾ ಮೀನುಗಾರಿಕೆ ಸಹಕಾರಿ ಸಂಘ ಎಂಬುದನ್ನು ಸ್ಥಾಪಿಸಿಕೊಂಡು ರೀಟೆಕ್ ಹೆಸರಿಗೆ ಮಾತ್ರ ಮೀನುಗಾರರ ಶ್ರೇಯೋಭಿವೃದ್ಧಿಗೆ ಸಹರಾ ಮೀನುಗಾರಿಕೆ ಸಹಕಾರಿ ಸಂಘ ಎಂಬುದನ್ನು ಸ್ಥಾಪಿಸಿಕೊಂಡು ಅದರ ಮೂಲಕ ಮೀನುಗಾರಿಕೆ ಮಾಡದೇ ಇರುವವರ ಹೆಸರಿನಲ್ಲಿ ಶೇರ್ ಮಾಡಿಕೊಂಡು ಹಣದ ಲೇವಾದೇವಿ ಮಾಡಿಕೊಂಡು ಮಜಾ ಮಾಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಸರ್ಕಾರ ಹಾಗೂ ಮೀನುಗಾರಿಕೆ ಇಲಾಖೆಯಿಂದ ಬರುವ ಸಹಾಯ ಸೌಲಭ್ಯಗಳನ್ನು ಈ ಸಂಘದ ಮೂಲಕ ಮೀನುಗಾರಿಕೆ ಇಲಾಖೆಯ ಆಫೀಸರ್ಸ್ ವಹಿವಾಟು ನಡೆಸಿ ಅರ್ಹ ಮೀನುಗಾರಿಕೆ ಮಾಡುವ ಮೀನುಗಾರರಿಗೆ ವಂಚನೆ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ವರದಿಗಾರ ಬಸವರಾಜು ಇದಕ್ಕೆ ಸಂಬಂಧಪಟ್ಟಂತೆ ಭೇಟಿ ಕೊಟ್ಟು ವರದಿಯನ್ನು ತಯಾರಿಸಿದ್ದಾರೆ. ಇನ್ನು ಮೀನುಗಾರಿಕೆ ಮಾಡುವವರ ಅಭಿಪ್ರಾಯ ಸಂಗ್ರಹ ಮಾಡಿ ಮೀನುಗಾರಿಕೆ ಇಲಾಖೆಯ ಸಚಿವರ ಕಾರ್ಯದರ್ಶಿ ಹಾಗೂ ಬೆಳಗಾವಿ ಜಿಲ್ಲೆಯ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರು ಹಾಗೂ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಮಾಹಿತಿಯನ್ನ ತಿಳಿಸಿದ್ದಾನೆ. ಈಗ ಇಲ್ಲಿ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಹುಣಸಿಕಟ್ಟಿ, ದಾಸ್ತಿಕೊಪ್ಪ ಈ ಕಡೆ ಭಾಗದಲ್ಲಿ ನದಿ ತೀರದಲ್ಲಿ ಅಕ್ಕಪಕ್ಕ ಮಲಪ್ರಭಾ ನದಿ ತೀರದಲ್ಲಿರ್ತಕ್ಕಂಥ ನಿಜವಾದ ಅರ್ಹ ಮೀನುಗಾರರಿಗೆ ಏನೋ ಅವ್ರಿಗಿರ್ತಕ್ಕಂಥ ಏನೋ ಸವಲತ್ತುಗಳು ತಲುಪಿಲ್ಲ, ಯಾರಿಗೋ ಅರ್ಹತೆ ಇಲ್ದಿದ್ದವ್ರು ತಲುಪಿದಾವೆ ಅಂತ ಹೇಳ್ಬಿಟ್ಟು ಒಂದು ಆರೋಪ ಮಾಡಿದ್ದಾರೆ. ಇವತ್ತು ಅಲ್ಲಿ ವರದಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅದು ಏನು ಸರ್ ಅದು ಸಮಸ್ಯೆ? ಯಾವ ಸ್ಕೀಮ್ ಹೇಳಿ ಫಸ್ಟ್? ಅದು ಆಗಿ ಅವ್ರು ಏನಾದ್ರು ಬ್ರಾಡ್ ಆಗಿ ಕಂಪ್ಲೇಂಟ್ ಮಾಡಿದ್ರೆ ಅದು ಸಲ್ಲದು, ಅದು ಸರಿ ಅಲ್ಲಲ್ಲ. ಆಮೇಲೆ ಎಲ್ಲರೂ ಕೊಡ್ಲಿಕ್ಕೆ ನಮ್ಗೇನ್ ಬಜೆಟ್ ಬರ್ತದೆ, ಅದು ತುಂಬಾ ಕಡಿಮೆ ಇದೆ ಅಲ್ಲ. ಅವ್ರದ್ದೇನು ಆರೋಪ, ಅರ್ಹತೆ ಇಲ್ದಿದ್ದವ್ರಿಗೆ ಶೇರ್ ಮಾಡಿಲ್ಲ, ಮೀನುಗಾರಿಕೆ ಸಂಘ ಮಾಡ್ಕೊಂಡವ್ರೆ ಅರ್ಹತೆ ಇಲ್ಲದವ್ರಿಗೆ ಶೇರ್ ಮಾಡಿಕೊಂಡು ಸವಲತ್ತುಗಳು ಕೊಡ್ತಾ ಇಲ್ಲ. ಯಾರೋ ಮೀನು ಹಿಡಿಯಲ್ಲ, ನಿಜವಾಗಿ ಮೀನುಗಾರಿಕೆನೇ ಮಾಡಲ್ಲ ಅಂಥವ್ರಿಗೆ ಇದು ಮಾಡ್ತಾವ್ರೆ. ಇದರೊಳಗೆ ನಿಮ್ಮ ಇರ್ತಕ್ಕಂಥ ಬೈಲಹೊಂಗಲ ಮತ್ತು ಕಿತ್ತೂರು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏಡಿ ನಿರ್ಲಕ್ಷ್ಯತನ ಸಹಿಸ್ತಾವ್ರೆ. ಮತ್ತೆ ಅವ್ರಿಗೇನಾದ್ರು ಈಗ ಯಾರು ಹೋರಾಟ ಮಾಡ್ತಾವ್ರಲ್ಲ ಅವ್ರಿಗೆ ಅಮಿಷನ್ನು ಒಡ್ಡಿದ್ರಂತೆ, ಏನಾರು ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ ಬರ್ರಿ ಹೋರಾಟ ಇನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಹಂಗೆ ನಾನಂತೂ ಅದಕ್ಕೆ ವಿದೌಟ್ ಇನ್ವೆಸ್ಟಿಗೇಷನ್ ಅಂತೂ ಹೇಳಿಕ್ ಬರಲ್ಲ ಅದು. ಯಾಕಂದ್ರೆ ನಮ್ಗೆ ತಾಲೂಕ್ ಲೆವೆಲ್ ಇಂದ ಬರ್ತದೆ, ಸೊಸೈಟಿಯಿಂದ ಅಪ್ಲಿಕೇಶನ್ ಬರ್ತಾರೆ, ಮೆಂಬರ್ಸ್ ಇರ್ತಾರೆ, ಸೊಸೈಟಿ ಮೆಂಬರ್ಸ್ ಅವ್ರ ಮೀನುಗಾರರೇ. ಇನ್ನೊಬ್ರಿಗೆ ಆ ಸವಲತ್ತು ಸಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ಅವ್ರು ಆ ರೀತಿ ಹೇಳಿರ್ಬೋದು. ಅಲ್ಲ, ಅರ್ಹ ಚಾನ್ಸ್ ಇರ್ತದೆ ಸರ್. ಅರ್ಹ ಮೀನುಗಾರಿಗೆ ಸವಲತ್ತು ಸಿಗ್ಬೇಕು, ಮೀನುಗಾರಿಕೆ ಮಾಡೋರ್ಗೆ. ನಿಮ್ದೇನ್ ಸರ್ ಇದು? ಅರ್ಹ ಮೀನುಗಾರಿಗೆ ಸವಲತ್ತು ಸಿಗ್ಬೇಕು ತಾನೆ? ಅವ್ರಿಗೆ ಸಿಗ್ಬೇಕಲ್ಲ. ಮತ್ತೆ ಅನರ್ಹ ಮೀನುಗಾರಿಗೆ ಸವಲತ್ತು ಸಿಗ್ತಾವೆ ಅಂತ ಹೇಳ್ಬಿಟ್ಟು ಅವ್ರ ಆರೋಪ. ಹಾಗಾಗಿ ವರದಿ ಅಂತ ಬರುತ್ತೆ, ನಂತರ ತಾವೇನೋ ಕ್ರಮ ಕೈಗೊಳ್ತೀರಾ? ಅದನ್ನ ಇನ್ವೆಸ್ಟಿಗೇಟ್ ಮಾಡೇ ಮಾಡ್ತೀವಲ್ಲ ಅದನ್ನ. ನೋಡಿ ಸರ್, ದಯವಿಟ್ಟು ನಿಮ್ಗಂತೂ ಗಮನಕ್ಕೆ ತಗೊಂಬಂದಿದ್ದೀವಿ. ಇವತ್ತು ವರದಿ ಮಾಡ್ಲಿಕ್ಕೆ ತೆರಳುತ್ತಾ ಇದ್ದೀನಿ ನಾನು, ಹಾಗಾಗಿ ನಿಮ್ ಗಮನಕ್ಕೆ ತಗೊಂಬಂದಿದ್ದೀನಿ. ನೀವು ಅವ್ರ ಕಡೆ ಮಾತಾಡಿದ್ದೀರಿ, ಶಿಂದೆ ಅವ್ರ ಕಡೆ, ಇಡಿ ಅವ್ರ ಕಡೆ? ಯಾರು ತಾವು? ನಾನು ನಿಮ್ ಡೈರೆಕ್ಟ್ ಡಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಮಾತಾಡಿದ್ದೀನಿ ಸರ್. ಡೈರೆಕ್ಟ್ ನಾನು ಮಿನಿಸ್ಟ್ರು ಇದಕ್ಕೆ ಕಾಲ್ ಮಾಡಿದೆ, ಅಲ್ಲಿಂದ ನಂಬರ್ ಇದು ಮಾಡ್ಕೊಂಡು ನಿಮ್ಗೆ ಕಾಲ್ ಮಾಡಿದ್ದೀನಿ. ಅಲ್ಲ, ನೀವು ಇಡಿ ಕಡೆನೂ ಮಾತಾಡ್ಬೇಕಲ್ಲ ಇದ್ರ ಬಗ್ಗೆ. ಹಾಂ ಸರ್, ತಾಲೂಕ್ ಲೆವೆಲ್ ಇರುತ್ತಲ್ಲ. ಅಲ್ಲ, ನಿಮ್ಗೂ ಗಮನ ತಗೊಂಡಿದ್ದೀನಿ, ಅವ್ರದ್ದು ಮಾತಾಡ್ತೀನಿ. ಅವ್ರ ನಂಬರ್ ಶೇರ್ ಮಾಡ್ತೀನಿ ತೋಡಿ ನಿಮ್ಗೆ. ಹಾಂ ಸರ್. ನಮ್ಮಲ್ಲಿ ಏನಾಗುತ್ತೆ, ನಮ್ಮಲ್ಲೇ ನಾವು ಜಟ್ಟಿಗೆ ಹೋಗ್ತೀವಿ, ಅಲ್ಲೇ ತಗೋತೀವಿ, ಕೊಡ್ತೀವಿ ಅದನ್ನ ಸ್ಯಾಂಕ್ಷನ್. ನೋಡಿ ಸರ್, ಒಟ್ಟಾರೆ ಏನಪ್ಪಾ ಅಂತಂದ್ರೆ ಮಲಪ್ರಭಾ ನದಿ ದಂಡೆಯಲ್ಲಿ ಇರ್ತಕ್ಕಂಥ ನಿಜವಾದ ಅರ್ಹ ಮೀನುಗಾರರಿಗೆ ಸವಲತ್ತು ಸಿಗ್ಬೇಕು, ಅವ್ರಿಗೆ ನ್ಯಾಯ ಸಿಗ್ಬೇಕು. ಇನ್ನೊಂದ್ ಏನಾಗಿದೆ, ಅಲ್ಲೇ 3-4 ಸೊಸೈಟಿ ಅದೇ ದರದಲ್ಲಿ ಇವೆ. ಇನ್ನು ಹೊಸದು ಇನ್ನೊಂದು ಸೊಸೈಟಿ ರಚನೆ ಕೂಡ ಮಾಡ್ಲಿಕ್ಕೆ ಹೊಂಟಾರೆ. ಅವ್ರಲ್ಲೇ ಕಾಂಪಿಟೇಷನ್ ಇದೆ ಅದು. ಬಟ್ ನೀವು ನಮ್ಮ ಶಿಂದೆ ಕಡೆ ಮಾತಾಡಿ, ರೇಡಿಯೋ ಕಡೆ. ಯಾಕಂದ್ರೆ ನಾನು ಹೊಸದಾಗಿ ಬಂದಿದ್ದೀನಿ, ನಾನು ಆಫ್ ಹ್ಯಾಂಡ್ ಅಷ್ಟು ಕ್ಲಿಯರ್ ಆಗಿ ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಸೊ ಅವ್ರಂತೂ ಇದಾರಲ್ಲೇ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಇದ್ರ ಬಗ್ಗೆ ಕ್ಲೀನ್ ಆಗಿ. ಅವರು ನಿಮ್ಗೆ ತಿಳಿಸ್ತಾರೆ, ಕರೆಕ್ಟ್ ಆಗಿ ಪಿಕ್ಚರ್ ಕೊಡ್ತಾರೆ. ಎಷ್ಟು ದಿನ ಆಯ್ತು ಸರ್ ಬಂದು? ಆಗಸ್ಟಿಗೆ ಬಂದೆ. ಆಗಸ್ಟಿಗೆ ಬಂದು ಈಗ ಆಲ್ರೆಡಿ ಇದು ಬಂತಲ್ಲ ಸರ್, ಇದು ಹತ್ತತ್ರ 1 ವರ್ಷ ಆಗ್ತಾ ಬಂತಲ್ರಿ? 1 ವರ್ಷ ಆಯ್ತು. ಬಟ್ ಆ ಸ್ಪಾಟ್ ಲೆವೆಲ್ ನಮ್ದು ಹಂಗಲ್ಲ ಸರ್. ಅವರು ನಿಮ್ಮನ್ನು ಭೇಟಿ ಆಗಿರ್ಬೋದಲ್ಲ ಸರ್. ಈಗ ನಿಮ್ಮ ಮೌಲಾಲಿ ಅಂತ ಹೇಳ್ಬಿಟ್ಟು ಯಾರೋ ಹೋರಾಟಗಾರರು ನನ್ನ ಹತ್ರ ಬಂದಿದ್ದಾರೆ. ಈಗ ಇದಕ್ಕೆ ಶಾಸಕರು ಸಹ ಅಭಿಪ್ರಾಯ ಕೊಟ್ಟಿದ್ದಾರೆ.
ಮೊಲಾಲಿ ಅವರು ಬಂದಿದ್ರು ನನ್ ಕಡೆ. ಹಾ, ಅಂದ್ರೆ ಮತ್ತೆ? ಸಹಾರಾ ಮೀನುಗಾರ ಸಹಕಾರಿ ಸಂಘ ಬಗ್ಗೆ ಬಂದಿದ್ರು ಅವರು. ಓಕೆ. ಆ ಸಹಕಾರಿ ಸಂಘದವರು ಪಿಗ್ಮಿ ಕಲೆಕ್ಟ್ ಮಾಡ್ತಾರಂತ ಹೇಳಿ ಒಂದ್ ಇದಿತ್ತು ಹಾ ಅವ್ರ ಕಡೆ. ಹಾ ಅವ್ರು ಮಾಡ್ತಾರಂತ ARCS ಇದೆಲ್ಲ ಬೈಲ್ಹೊಂಗಲ್ಲ, ಅವ್ರು ಕೂಡ ಅವ್ರಿಗೆ ಲೆಟರ್ ಬರ್ದಿದ್ರು, ಹಾ. ಯಾರಿಗೆ ಸೊಸೈಟಿ ಅವ್ರಿಗೆ ಇದನ್ನ ಬಂದ್ ಮಾಡಿ ಅಂತ. ಹಾ ಏನ್ ನೀವು ಲೋನ್ ಕೊಟ್ಟಿದ್ರಿ, ಯಾರಿಗೆ ಪಿಗ್ಮಿ ಕಲೆಕ್ಟ್ ಮಾಡ್ತಿದ್ರಿ ಅದನ್ನೆಲ್ಲ ಬಂದ್ ಮಾಡಿ ಅಂತ ARCS ಅವ್ರು ಕೂಡ ಅದನ್ನ ಲೆಟರ್ ಕೊಟ್ಟಾರೆ ಸೊಸೈಟಿ ಅವ್ರಿಗೆ. ಹಾ ಬಟ್ ಇನ್ನು ಬಂದ್ ಮಾಡಿದಾರಿಲ್ಲ ಅನ್ನೇನು ಅದು ಪಕ್ಕ ಇಲ್ಲ ಅವ್ರದ್ದು. ಮೋಸ್ಟ್ಲಿ ಬಂದ್ ಮಾಡ್ಲಿಕ್ಕಿಲ್ಲ, ಅದಕ್ಕೇನೆ ಮೊದಲು ಬಂದ್ ನನ್ ಕಡೆ ಮಾತಾಡಿರೋದ್ ಬಗ್ಗೆ ನಾನು ಹೇಳಿದೆ ನಮ್ಗೆ ರೈಟಿಂಗ್ ಕಂಪ್ಲೇಂಟ್ ಕೊಡಿ. ಸರ್ ನನ್ಗೆ ಏನ್ ಗೊತ್ತಾ ಸರ್, ಅಲ್ಲಿ ಏನ್ ನಡೀತಾ ಇದೋ ಗೊತ್ತಿಲ್ಲ ಸರ್. ನಮ್ಗೇನಪ್ಪಾ ಅಂದ್ರೆ ಅರ್ಹ ಮೀನುಗಾರರಿಗೆ ಸವಲತ್ತುಗಳು ಬೇಕು, ಅವ್ರಿಗೆ ಹಣಕಾಸಿನ ಸೌಲಭ್ಯ ಬೇಕು, ಅವ್ರು ಉತ್ತೇಜನ ಕೊಡ್ತಕ್ಕಂಥ ಪ್ರೋಗ್ರಾಮ್ಗಳು ತಲುಪಬೇಕು, ಇಷ್ಟೇ. ಹೌದು. ಹಾಗಾಗಿ ದಯವಿಟ್ಟು ತಾವು DD ಆಗಿರ್ತಕ್ಕಂಥವ್ರು ದಯವಿಟ್ಟು ವಿಶೇಷ ಕಾಳಜಿ ವಹಿಸಬೇಕು ಅಂತಕ್ಕಂಥದ್ದು ನಮ್ಮ ಪತ್ರಿಕಾ ಸಮೂಹದ ಮನವಿ. ಎಸ್. ಆಮೇಲೆ ಇನ್ನೊಂದು, ಹಾ. ನಾವು ಕೂಡ ಶಾಸಕ ಗಮನಕ್ಕೆ ತಗೊಂಡ್ಬಂದೇ ಮಾಡ್ತೀವಿ ಅದನ್ನ. ಈಗ ನಾವು ಕೂಡ ಶಾಸಕರು ನಮ್ಗೆ- ಸರ್ ಒಂದ್ ನಿಮಿಷ, ಶಾಸಕರು ಹೇಳಿಕೆ ಕೊಟ್ಟಿರೋದಕ್ಕಂಥದ್ದು ನಿಮ್ಗೆ ವಿಡಿಯೋ ಕ್ಲಿಪ್ ಹಾಕ್ತೀವಿ ನೋಡಿ ಸರ್. ಈಗ ತಮ್ಮ ವಾಟ್ಸಪ್ ನಂಬರ್ಗೆ ಹಾಕ್ತೀವಿ. ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನಿವತ್ತು ಮಾನ್ಯ ಮೀನುಗಾರಿಕೆ ಇಲಾಖೆ ಸಚಿವರಾಗಿರ್ತಕ್ಕಂಥ ಮಂಕಾಳ್ ವೈದ್ಯ ಅವ್ರಿಗೆ ಮತ್ತೆ ಎಲ್ಲ ಜನಪ್ರತಿನಿಧಿಗಳಿಗೆ ತೋರಿಸ್ತಕ್ಕಂಥ ಒಂದು ರೀತಿ ವರದಿ, ಕವರ್ ಸ್ಟೋರಿ. ವಿಶೇಷವಾಗಿ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಮಲಪ್ರಭಾ ನದಿಯ ಅಕ್ಕಪಕ್ಕ ದಂಡೆಯಲ್ಲಿರ್ತಕ್ಕಂಥ, ವಿಶೇಷವಾಗಿ ಕಿತ್ತೂರು ಮತ್ತೆ ಬೈಲೊಂಗ್ಲ ವ್ಯಾಪ್ತಿಯಲ್ಲಿ ಪ್ರಮುಖವಾಗಿ ಮೀನುಗಾರಿಕೆ ಮಾಡ್ತಕ್ಕಂಥ ಅರ್ಹ ಮೀನುಗಾರರ ಪರವಾಗಿ ಒಂದು ವರದಿ. ವಿಶೇಷವಾಗಿ ಇದು ಮಾನ್ಯ ಮಂಕಾಳ್ ವೈದ್ಯ ಸಚಿವರು ಮತ್ತೆ ಮೀನುಗಾರಿಕೆ ಸಚಿವರು ಮತ್ತೆ MP ಅವರು ವಿಶೇಷವಾಗಿ ಸಾಕಷ್ಟು ಸವಲತ್ತುಗಳು ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಅಂತ ಹೇಳ್ತಿರಲ್ಲ, ಅವರು ನೋಡ್ಬೇಕಾದಂಥ ಪರಿಸ್ಥಿತಿ. ಈಗ ನಾನು ಸಾಂಕೇತಿಕವಾಗಿ ಹುಣ್ಚಿಕಟ್ಟೆ ಅಂತಕ್ಕಂಥ ಒಂದು ರೀತಿ ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ನಿಜವಾದ ಅರ್ಹ ಮೀನುಗಾರರಿದ್ದಾರೆ. ಇವ್ರ ವಿಷಯ ಏನಪ್ಪಾ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಬೆಳಗಾವಿ ಮೀನುಗಾರಿಕೆ ಇಲಾಖೆ ಇವ್ರು ಹೇಳೋದ್ರ ಪ್ರಕಾರ ಇದ್ದು ಇಲ್ದಂತಾಗಿದೆ ಅಂತೆ. ಕಾರಣ ಏನಪ್ಪಾ ಅಂತಂದ್ರೆ, ಅರ್ಹ ಮೀನುಗಾರಿಗೆ ಸಾಕಷ್ಟು ಮೀನುಗಾರಿಕೆ ಇಲಾಖೆಯಿಂದ, ಅದು ರಾಜ್ಯ ಸರ್ಕಾರದಿಂದ ಇರ್ಬೋದು ಅಥವಾ ಒಂದ್ ರೀತಿ ಕೇಂದ್ರ ಸರ್ಕಾರದಿಂದ ಇರ್ಬೋದು, ಸವಲತ್ತುಗಳು ಬಂದಿರ್ತಕ್ಕಂಥವು ಅರ್ಹ ಮೀನುಗಾರರಿಗೆ ತಲುಪಿಲ್ಲ, ಅನರ್ಹ ಮೀನುಗಾರರಿಗೆ ತಲುಪಿದವೆ. ಇದರಿಂದ ಎಲ್ಲ ಒಂದ್ ಕಡೆ ಅರ್ಹ ಮೀನುಗಾರರು ನಿಜವಾಗೂ ನಿರೀಕ್ಷಿತ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರ ಆರೋಪ. ಇದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಮೀನುಗಾರರ ಒಂದ್ ರೀತಿ ಹೆಸರಲ್ಲಿ ಸಾಕಷ್ಟು ಸಂಸ್ಥೆಗಳನ್ನ ಕಟ್ಕೋತಾರಂತೆ, ಒಂದು ಖಾಸಗಿ ಸಂಸ್ಥೆಗಳನ್ನ ಕಟ್ಕೊಂಡು ಅದನ್ನ ಪಿಗ್ಮಿ ಕಲೆಕ್ಟ್ ಮಾಡ್ತಾರಂತೆ, ಆಯ್ತಾ. ಮತ್ತೆ ಅನರ್ಹತೆ ಇಲ್ಲದೆ ಇರ್ತಕ್ಕಂಥ, ಅರ್ಹತೆನೇ ಇಲ್ಲದೆ ಇರ್ತಕ್ಕಂಥ ಮೀನುಗಾರರನ್ನ ಶೇರ್ ಮಾಡ್ಕೊಂಡಿದಾರಂತೆ. ಇಂತ ಹೀಗೆ ಸಾಕಷ್ಟು ಆರೋಪಗಳು ಮಾಡೋರಿದ್ದಾರೆ. ಬನ್ನಿ ವೀಕ್ಷಕರೇ, ಹಾಗಾಗಿ ಮಾನ್ಯ ಮಂಕಾಳ ವೈದ್ಯ ಮೀನುಗಾರಿಕೆ ಇಲಾಖೆ ಸಚಿವರೇ, ಕಿತ್ತೂರು ಮತ್ತೆ ಬೈಲಹೊಂಗಲ ಭಾಗದ ಮೀನುಗಾರರ ಒಂದ್ ರೀತಿ ಕಣ್ಣೀರಿನ ಕತೆ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ವೀಕ್ಷಕರೇ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಈಗ ನಾನು ಇರ್ತಕ್ಕಂಥದ್ದು ಒಂದ್ ರೀತಿ ಮಲಪ್ರಭಾ ನದಿ ದಂಡೆಯ ಒಂದ್ ರೀತಿ ಕಿತ್ತೂರು ತಾಲೂಕಿನ ಹುಣ್ಚಿಕಟ್ಟಿ ಗ್ರಾಮಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಮೀನುಗಾರಿಕೆ ಇಲಾಖೆ ಸಚಿವರು ನೋಡ್ಬೇಕಾದಂತ ಪರಿಸ್ಥಿತಿ ಮಾನ್ಯ ಮಂಕಾಳ್ ವೈದ್ಯ ಅವರು. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಮಲಪ್ರಭಾ ನದಿ ದಂಡೆಯ ವಿಶೇಷವಾಗಿ ಕಿತ್ತೂರು ಮತ್ತೆ ಬೈಲಹೊಂಗಲ ತಾಲೂಕು ವ್ಯಾಪ್ತಿಯ ಬಹುತೇಕ ಹಳ್ಳಿಗಳ ಪರಿಸ್ಥಿತಿ ಏನಪ್ಪಾ ಅಂದ್ರೆ, ಮೀನುಗಾರರ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ, ನಿಜವಾಗೂ ಸಹ ಅವ್ರಿಗೆ ಒಂದ್ ರೀತಿ ಅರ್ಹ ಒಂದ್ ರೀತಿ ಮೀನುಗಾರಿಗೆ ಸವಲತ್ತುಗಳು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಆರೋಪ. ವಿಶೇಷವಾಗಿ ಈಗ ನಾನು ಸಾಂಕೇತಿಕವಾಗಿ ಒಂದ್ ರೀತಿ ಹುಣ್ಚಿಕಟ್ಟೆ ಅಂತಕ್ಕಂಥ ಒಂದ್ ರೀತಿ ಮೀನುಗಾರನ ಭೇಟಿ ಮಾಡಿ ಬಂದಿದ್ದೀನಿ. ವಿಶೇಷವಾಗಿ ಇಲ್ಲಿ ಏನಪ್ಪಾ ಆಗಿದೆ ಅಂದ್ರೆ, ಈ ಕಡೆ ಹುಣ್ಚಿಕಟ್ಟಿ ಇರ್ಬೋದು, ದಾಸ್ತಿಕೊಪ್ಪ ಇರ್ಬೋದು, ಹೀಗೆ ಹಲವಾರು ನದಿ ದಂಡೆಯಲ್ಲಿ ಇರ್ತಕ್ಕಂಥ ಅರ್ಹ ಮೀನುಗಾರರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಕೊಟ್ಟಿಲ್ಲ ಅಂತಕ್ಕಂಥದ್ದು ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಅರ್ಹ ಮೀನುಗಾರರ ಆರೋಪ. ಜೊತೆಗೆ ಆ ಮೀನುಗಾರಿಕೆ ವಿಶೇಷವಾಗಿ ಅಧಿಕಾರಿಗಳು ಏನಪ್ಪಾ ಮಾಡ್ತಾವ್ರಂದ್ರೆ, ಒಂದ್ ರೀತಿ ಅರ್ಹತೆ ಇಲ್ದಿರ್ತಕ್ಕಂಥವ್ರ ಹೆಸರಲ್ಲಿ ಸಾಕಷ್ಟು ಸವಲತ್ತುಗಳು ಕೊಡ್ತಾವ್ರೆ ಅಂತಕ್ಕಂಥದ್ದು ಒಂದ್ ಕಡೆ ಹೇಳ್ತಾವ್ರೆ. ಇನ್ನೊಂದ್ ಕಡೆ ಏನಪ್ಪಾ ಅಂತ ಹೇಳ್ತಾವ್ರಂದ್ರೆ, ಸಾಕಷ್ಟು ಒಂದ್ ರೀತಿ ಮೀನುಗಾರ ಅಲ್ದೇ ಇರ್ತಕ್ಕಂಥ ಅವ್ರ ಹೆಸರಲ್ಲಿ ಶೇರ್ ಮಾಡಿ, ಮೀನುಗಾರಗಳ ಒಂದ್ ರೀತಿ ಸಂಘಗಳು ಕಟ್ಕೊಂಡು ಅವ್ರ ಹೆಸರಿಗೆ ಶೇರ್ ಮಾಡಿ ಸಾಕಷ್ಟು ಸವಲತ್ತುಗಳು ತಗೋತಾವ್ರೆ ಅಂತ ಹೇಳ್ಬಿಟ್ಟು ಆರೋಪ ಇದೆ. ಹಾಗಾಗಿ ನಾನ್ ಕೇಳೋದು, ಈಗ ನಾನು ಇಲ್ಲಿ ನಿಜವಾದ ಅರ್ಹತೆ ಇರ್ತಕ್ಕಂಥ ಮೀನುಗಾರನ ಭೇಟಿ ಮಾಡಿದೀವಿ. ನಾನು ಇರ್ತಕ್ಕಂಥದ್ದು ಹುಣ್ಚಿಕಟ್ಟಿ ದಡೆಗೆ ಬಂದಿದ್ದೀವಿ. ಹಾಗಾಗಿ ಬನ್ನಿ ವೀಕ್ಷಕರೇ, ಮಾನ್ಯ ಮಂಕಾಳ್ ವೈದ್ಯ ಅವರೇ, ಕಿತ್ತೂರು ಮತ್ತೆ ಬೈಲಹೊಂಗಲ ವ್ಯಾಪ್ತಿಯ ಮೀನುಗಾರರ ಒಂದ್ ರೀತಿ ಸಂಕಷ್ಟದ ಪರಿಸ್ಥಿತಿ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ
ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಕಾಲ್ ಮಾಡಿದ್ದೆ. ಬಂದು ನಾನು ಇನ್ನ ರೀಸೆಂಟ್ ಆಗಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಸರ್ ಯಾವಾಗ ಬಂದ್ರಿ ಅಂತ ಕೇಳಿದೆ ನಾನು ಅವ್ರಿಗೆ. ಆಗಸ್ಟ್ ಬಂದ್ವಿ ಹೋದ ವರ್ಷ ಅಂತಂದ್ರು. ಆಗಸ್ಟ್ ಬಂದು ಈಗ ಹತ್ತತ್ರ ಆಗಸ್ಟ್ ಬಂತು, ವಿಶೇಷವಾಗಿ 1 ವರ್ಷ ಆಗ್ತಾ ಬಂತು. ಇಷ್ಟಾದ್ರೂ ಸಹ ಒಬ್ಬ ಡಿ ಆಗಿರ್ತಕ್ಕಂಥವ್ರು ಪದೇ ಪದೇ ಒಂದ್ ರೀತಿ ಯಾವ್ದೋ ಒಂದು ಸಹರಾ ಅಂತಕ್ಕಂತ ಒಂದ್ ರೀತಿ ಏನೋ ಒಂದು ಸಂಸ್ಥೆ ಮಾಡ್ಕೊಂಡು ಅರ್ಹತೆ ಇಲ್ದಿದ್ದವರ ಹೆಸರಲ್ಲಿ ಪಿಗ್ಮಿಗಳು ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು, ಅರ್ಹತೆ ಇಲ್ದಲ್ಲಿ ಸಾಕಷ್ಟು ಸವಲತ್ತುಗಳು ಕೊಡ್ತಕ್ಕಂಥ ನಡೀತಾ ಇದೆ. ಆದಾಗ್ಯೂ ಸಹ ಒಂದ್ ರೀತಿ ಅಲ್ಲಿ ಒಂದು ಅನರ್ಹತೆ ಇಲ್ದಿರ್ತಕ್ಕಂಥವ್ರಿಗೆ ಸವಲತ್ತು ಕೊಡ್ತಾವ್ರೆ. ಇದ್ರ ಜೊತೆಗೆ ಇನ್ನೊಂದು ಸಂಶಯ ಆಗ್ತಾ ಇದೆ. ಅದೇನಪ್ಪಾ ಅಂತಂದ್ರೆ ಸಾಕಷ್ಟು ಅಧಿಕಾರಿಗಳು ಸಹ ಒಂದ್ ರೀತಿ ಆ ಒಂದು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರೇನೋ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಸಹರಾ ಅಂತಕ್ಕಂತ ಒಂದು ಸಂಸ್ಥೆ ಇರೋದು ಮೀನುಗಾರರ ಉತ್ತೇಜನಕ್ಕೆ, ಅವರ ಶ್ರೇಯಾಭಿವೃದ್ಧಿಗೆ ಮತ್ತೆ ಅವರ ಅನುಕೂಲಕ್ಕೆ. ಆದರೆ ಬಹುತೇಕ ಜನ ಸಹರಾ ಅಂತಕ್ಕಂತ ಇದ್ರಲ್ಲಿ ಯಾರು ಮೀನುಗಾರಿಕೆ ಇಲಾಖೆ ಸಚಿವರೇ ನೋಡಿ, ನಿಜವಾದ ಅರ್ಹ ಮೀನುಗಾರರು ಇಲ್ಲಿದ್ದಾರೆ ಆಯ್ತಾ. ಆದರೆ ಅರ್ಹತೆ ಇಲ್ಲದೆ ಇರ್ತಕ್ಕಂತ ಮೀನುಗಾರರಿಗೆ ನೀವು ಸವಲತ್ತುಗಳು ಕೊಡ್ತಾ ಇದ್ದೀರಲ್ಲ, ಯಾವ ನ್ಯಾಯ? ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಾವ್ರೆ ಆಯ್ತಾ. ಮನೆ ಮಂಕಾಳ ವೈದ್ಯ ಅವರೇ ಎಲ್ಲಿದ್ದೀರಾ ನೀವು? ಬರೇ ಭಟ್ಕಳ ಆ ಕಡೆ ಎಲ್ಲ ಓಡಾಡೋದಲ್ಲ, ಈ ಕಡೆ ಬನ್ನಿ, ಮೀನುಗಾರರ ಸಮಸ್ಯೆಗಳು ನೋಡಿ ಆಯ್ತಾ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ರೀ ಹುಂಚಿಕಟ್ಟಿರಿ ಊರಿನ ಹೆಸರು ಯಾವ ಊರಕ್ಕ? ಹುಂಚಿಕಟ್ಟಿರಿ. ಹೇಳ್ರಕ್ಕ ಏನೇನ್ ಸಮಸ್ಯೆ? ಏನ್ ನಾವ್ ಮೆಣಗಾರ ಅದೇವ್ರಿ, ಮೆಣಗಾರ ಹೋಗಿ ಸಾಲ್ಗಾರ ಆಗಿದೇವ್ರಿ. ಹಾ. ನಮಗ್ ಏನು ಸೌಲಭ್ಯ ಸಿಗಿರ್ಲಿಲ್ರಿ. ಹಾ. ಆ ಮಾಡು ಮಟ್ಟ ಏನ್ ಆಗೈತೆ ಅನ್ನೋದು ನಮ್ಗ ಗೊತ್ತ್ರಿ. ಹಾ. ಮತ್ ನಮ್ ಊರಾಗ ಸೊಸೈಟಿ ಇದ್ದ ನಮಗ್ ಏನ್ ಫಾಯ್ದೆ ರೀ? ಹಾ. ನಮಗೇನು ಫಾಯ್ದೆ ಸಿಗ್ಲಿಲ್ರಿ. ಅಲ್ಲ, ನಿಜವಾದ ಮೀನುಗಾರರಿಗೆ ನಿಮ್ ನ್ಯಾಯನೇ ಸಿಕ್ಕಿಲ್ಲ. ಏನು ಸಿಕ್ಕಿಲ್ರಿ. ಇಂಥವ್ರಿಗೂ ಬಲೆ ಮೀನು ಏನು ಕೊಟ್ಟಿಲ್ರಿ. ಮತ್ತೆ ಅಧಿಕಾರಿಗಳಿಗೆ ಕೇಳ್ಬೇಕಾಗಿತ್ತು. ಎಲ್ಲಾ ಕೇಳಿ ಮುಗಿಸಿದೇವ್ರಿ. ಅವ್ರೇನ್ ಕೇಳಂಗಿಲ್ರಿ ನಮ್ಮ ಮಾತ. ಹಾ. ತಾ ಮೀಟಿಂಗ್ ಮಾಡ್ಕೊಂತಂದ ಇದನ್ ಮಾಡ್ಕೊಂಡ್ ಕೆಸ ಅದ ಒಂದ್ ಎಬಿಸ್ ಬಿಡ್ತಾರ ಅವ್ರು. ಹೌದಾ? ಹಾ. ಮಾತೆ ಕೇಳಲ್ಲ. ನಮ್ಮ ಮಾತ ಕೇಳಂಗಿಲ್ಲ. ಇಡ್ದನ ಡೈರೆಕ್ಟರ್ ಇದ್ರಿ ಅದ್ರಾಗ. ಹಾ. ನಮ್ಮ ಮಾತ್ ಒಂದು ಕೇಳಿಲ್ರಿ. ಈಗ ಒಟ್ಟಾರೆ ಅದನ್ನ ಬಂದ್ ಮಾಡ್ಬೇಕು. ಬಂದ್ ಮಾಡಿ ಫಿಲ್ಮಿ ತುಂಬಿಸೋದ್ ಬಂದ್ ಮಾಡುದ್ರಿ. ಇದ್ ಮಾಡ್ಕತಿರಲ್ಲ ಮಾನ್ಯ ಕಾಗೇರಿ ಸಾಹೇಬ್ರೆ, ಎಲ್ಲಿದೆ? ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಮತ್ಸ್ಯ ಯೋಜನೆ ಅವು ಇವು ಅಂತ ಕೊಡ್ತಿರಲ್ಲ, ಎಲ್ಲಿ ಬರ್ತಾವೆ? ಆಯ್ತಾಯ್ತಾ, ಕೇಂದ್ರ ಸರ್ಕಾರದಿಂದಲೂ ಸಹ ಸವಲತ್ತುಗಳು ಬರ್ತಾ ಇಲ್ಲ ಆಯ್ತಾ. ಆ ಸವಲತ್ತುಗಳು ಬಂದ್ರು ಸಹ ಎಲ್ಲೋ ಅನರ್ಹತೆ ಇರ್ತಕ್ಕಂಥ ಮೀನುಗಾರಿಗೆ ಹೋಗ್ತಾವೆ ಅಂತಕ್ಕಂಥದ್ದು ಆರೋಪ ಇದೆ. ದಯವಿಟ್ಟು ನೀವಾದ್ರೂ ಸಹ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಮತ್ಸ್ಯ ಯೋಜನೆ ಅಂತ ಸಾಕಷ್ಟು ಬರ್ತಾವೆ. ಇನ್ಮೇಲಾದ್ರೂ ಸಹ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಅರ್ಹ ಮೀನುಗಾರರಿಗೆ ತಲುಪಿಸ್ಬೇಕು. ಮತ್ತೆ ವಿಶೇಷವಾಗಿ ಈ ಒಂದು ಹುಣಸಿಕಟ್ಟಿಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಅರ್ಹ ಮೀನುಗಾರಿದ್ದಾರೆ, ಮತ್ತೆ ದಾಸ್ತಿಕಪ್ಪದಿಲ್ಲಿದ್ದಾರೆ. ವಿಶೇಷವಾಗಿ ಮಲಪ್ರಭಾ ನದಿ ದಂಡೆ ಎಲ್ಲಿ ಕಿತ್ತೂರು ಮತ್ತೆ ಬೈಲೊಂಗ್ಲ ಹತ್ತಿಲಿ ಬರ್ತಕ್ಕಂಥ ಎಲ್ಲಾ ನಿಜವಾದ ಅರ್ಹ ಮೀನುಗಾರಿಗೆ ನ್ಯಾಯ ದೊರಬೇಕು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಮತ್ತೆ ವಿಶೇಷವಾಗಿ ಆ ಒಂದು ಏನು ಹುಣಸಿಕಟ್ಟಿಲಿ ಇರ್ತಕ್ಕಂಥ ಒಂದು ಸಹರಾ ಅಂತಕ್ಕಂಥ ಒಂದು ಸಂಸ್ಥೆ ಇದು ಹೇಳ್ತಾವ್ರಲ್ಲ, ದಯವಿಟ್ಟು ಅದಕ್ಕೆ ಸೂಕ್ತ ತನಿಖೆ ಆಗ್ಬೇಕು. ಯಾಕಪ್ಪ ಅಂತಂದ್ರೆ ಮೇಲಾಧಿಕಾರಿಗಳು ಪದೇ ಪದೇ ಮನವಿ ಕೊಡ್ತಾವ್ರಲ್ಲ, ಇವರು ಯಾಕೆ ಕ್ರಮ ಕೈಗೊಂಡಿಲ್ಲ ಆಯ್ತಾ. ಹಾಗಾದ್ರೆ ನೀವು ಏನಾರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರ ಅಧಿಕಾರಿಗಳೇ? ದಯವಿಟ್ಟು ಆ ಡಿ ಅವರು ಕಾರ್ಯದರ್ಶಿಗಳು ದಯವಿಟ್ಟು ಟ್ವೀಟ್ ಮಾಡ್ತೀನಿ, ದಯವಿಟ್ಟು ಇದನ್ನ ಕ್ರಮ ಕೈಗೊಳ್ಬೇಕು. ಹೇಳಿ ನಿಮ್ಮ ಹೆಸರು? ಮಹಬೂಬಿ ನಮ್ಮ ಹೆಸರು. ಮಹಬೂಬಿ. ಹ್ಮ್. ನೀವು ಮೀನುಗಾರಿಕೆ ಮಾಡೋರು? ಅವ್ರು ತಿರ್ಕೊಂಡ್ರಿ ಹೌದಾ? ನಿಮ್ಮ ಯಜಮಾನ್ರ? ತಿರ್ಕೊಂಡ್ರ. ಯಾವಾಗ ತೀರ್ಕೊಂಡ್ರು? 2 ವರ್ಷ ಆತ್ರಿ. ಹೌದಾ? ಹ್ಮ್. ಈಗೇನು ಅವ್ರದ್ದು ಶೇರ್ ಐತ್ರಿ. ಅವ್ರ ತಗದ್ ಕಾಸ್ ನಮ್ ಹೆಸರ್ಲಿ ಹಚ್ಚಂದ್ರ ಸಾಲ ಮುಗಿಸ್ರಿ ಹಾ. ಅವಾಗ ಹಾಸ್ಯನ್ ಅಂತಾರ. ತೀರ್ಕೊಂಡಿದ್ದು ಹೆಂಗ್ ತೀರ್ಕೊಂಡ್ರು ಅವರು? ಇದಾತ್ರಿ ಅವ್ರಿಗೆ ದವಾಖಾನೆ ಅಲ್ಲ, ಹೋಗಿ ಏನ್ ಮೀನುಗಾರಿಕೆ ಮಾಡಬೇಕೆ ತೀರ್ಕೊಂಡ್ರು? ಅಲ್ಲಿ ದವಾಖಾನೆ ಹೋಗಿ ಇಲ್ಲಿಂದನ ಕರ್ಕೊಂಡ್ ಹೋದ್ರಿ ಅವ್ರು ದವಾಖಾನೆ. ಅಲ್ಲೇ ತಿರ್ಕೊಂಡ್ ಪರಿಹಾರ ಬಂತೋ ಇಲ್ಲೋ? ಏನಿಲ್ಲ. ಹೌದಾ? ಎಲ್ಲಾ ಮಾಡಿ ಸಹಿ ಮಾಡಿ ಎಲ್ಲಾ ಕೊಟ್ಟಿದ್ರು, ಬರಂಗ್ ಮಾಡಿಲ್ರಿ ಅವ್ರು. ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನಿವತ್ತು ಮಾನ್ಯ ಮೀನುಗಾರಿಕೆ ಇಲಾಖೆ ಸಚಿವರಾಗಿರ್ತಕ್ಕಂಥ ಮಂಕಾಳ್ ವೈದ್ಯ ಅವ್ರಿಗೆ ಮತ್ತೆ ಎಲ್ಲ ಜನಪ್ರತಿನಿಧಿಗಳಿಗೆ ತೋರಿಸ್ತಕ್ಕಂಥ ಒಂದ್ ರೀತಿ ವರದಿ, ಕವರ್ ಸ್ಟೋರಿ. ವಿಶೇಷವಾಗಿ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಮಲಪ್ರಭಾ ನದಿಯ ಅಕ್ಕಪಕ್ಕ ದಂಡೆಯಲ್ಲಿರ್ತಕ್ಕಂಥ ವಿಶೇಷವಾಗಿ ಕಿತ್ತೂರು ಮತ್ತೆ ಬೈಲೊಂಗ್ಲ ವ್ಯಾಪ್ತಿಯಲ್ಲಿ ಪ್ರಮುಖವಾಗಿ ಮೀನುಗಾರಿಕೆ ಮಾಡ್ತಕ್ಕಂಥ ಅರ್ಹ ಮೀನುಗಾರರ ಪರವಾಗಿ ಒಂದು ವರದಿ. ವಿಶೇಷವಾಗಿ ಇದು ಮಾನ್ಯ ಮಂಕಾಳ್ ವೈದ್ಯ ಸಚಿವರು ಮತ್ತೆ ಮೀನುಗಾರಿಕೆ ಸಚಿವರು ಮತ್ತೆ MP ಅವರು ವಿಶೇಷವಾಗಿ ಸಾಕಷ್ಟು ಸವಲತ್ತುಗಳು ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಅಂತ ಹೇಳ್ತಿರಲ್ಲ, ಅವರು ನೋಡ್ಬೇಕಾದಂತ ಪರಿಸ್ಥಿತಿ. ಈಗ ನಾನು ಸಾಂಕೇತಿಕವಾಗಿ ಹುಣಸಿಕಟ್ಟಿ ಅಂತಕ್ಕಂಥ ಒಂದು ರೀತಿ ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ನಿಜವಾದ ಅರ್ಹ ಮೀನುಗಾರರಿದ್ದಾರೆ. ಇವ್ರ ವಿಷಯ ಏನಪ್ಪಾ ಅಂತಂದ್ರೆ
ಇಲ್ಲಿರ್ತಕ್ಕಂಥ ಬೆಳಗಾವಿ ಮೀನುಗಾರಿಕೆ ಇಲಾಖೆ ಇವ್ರು ಹೇಳೋದ್ರ ಪ್ರಕಾರ ಇದ್ದು ಇಲ್ದಂತಾಗಿದೆ ಅಂತೆ. ಕಾರಣ ಏನಪ್ಪಾ ಅಂತಂದ್ರೆ ಅರ್ಹ ಮೀನುಗಾರಿಕೆ ಸಾಕಷ್ಟು ಮೀನುಗಾರಿಕೆ ಇಲಾಖೆಯಿಂದ ಅದು ರಾಜ್ಯ ಸರ್ಕಾರದಿಂದ ಇರ್ಬೋದು ಅಥವಾ ಒಂದ್ ರೀತಿ ಕೇಂದ್ರ ಸರ್ಕಾರದಿಂದ ಇರ್ಬೋದು ಸವಲತ್ತುಗಳು ಬಂದಿರ್ತಕ್ಕಂಥವು ಅರ್ಹ ಮೀನುಗಾರರಿಗೆ ತಲುಪಿಲ್ಲ, ಅನರ್ಹ ಮೀನುಗಾರರಿಗೆ ತಲುಪಿದವೆ. ಇದರಿಂದ ಎಲ್ಲ ಒಂದ್ ಕಡೆ ಅರ್ಹ ಮೀನುಗಾರರು ನಿಜವಾಗೂ ನಿರೀಕ್ಷಿತ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರ ಆರೋಪ. ಇದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಮೀನುಗಾರರ ಒಂದ್ ರೀತಿ ಹೆಸರಲ್ಲಿ ಸಾಕಷ್ಟು ಸಂಸ್ಥೆಗಳನ್ನ ಕಟ್ಕೋತಾರಂತೆ, ಒಂದು ಖಾಸಗಿ ಸಂಸ್ಥೆಗಳನ್ನ ಕಟ್ಕೊಂಡು ಅದನ್ನ ಪಿಗ್ಮಿ ಕಲೆಕ್ಟ್ ಮಾಡ್ತಾರಂತೆ, ಆಯ್ತಾ. ಮತ್ತೆ ಅರ್ಹತೆನೇ ಇಲ್ದೇ ಇರ್ತಕ್ಕಂಥ ಮೀನುಗಾರರನ್ನ ಶೇರ್ ಮಾಡ್ಕೊಂಡಿದಾರಂತೆ. ಹೀಗೆ ಸಾಕಷ್ಟು ಆರೋಪಗಳು ಮಾಡೋರಿದ್ದಾರೆ. ಬನ್ನಿ ವೀಕ್ಷಕರೇ, ಹಾಗಾಗಿ ಮಾನ್ಯ ಮಂಕಾಳ ವೈದ್ಯ ಮೀನುಗಾರಿಕೆ ಇಲಾಖೆ ಸಚಿವರೇ, ಕಿತ್ತೂರು ಮತ್ತೆ ಬೈಲಹೊಂಗಲ ಭಾಗದ ಮೀನುಗಾರರ ಒಂದ್ ರೀತಿ ಕಣ್ಣೀರಿನ ಕತೆ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ಆದ್ರೆ ನಮಗ ಹೋಟ್ ಹಾಕು ಇದನ್ನ ಸದೇ ನಮ್ಮನ್ನ ತೆಗೆದು ಹೋಗೋದ್ ಬಿಟ್ಟ್ಯಾರ್ರಿ. ಹೋಟ್ ಸದೇ ಹಾಕದಂಗ್ ಮಾಡಿದಾರ್ರಿ. ಆದ್ರ ನಮಗ್ ಏನು ಸವಲತ್ತು ಅನ್ನುವಂಥದ್ ಇಲ್ರಿ. ಅವ್ರ ಏನೇ ಮಾಡಿದಾರ್ರಿ, ತಮಗ್ ಬೇಕಾದ ಮಂದಿ ಮತ್ ಹೊಳ್ಳಿ ಅವ್ರ ಸೇರ್ ಇಟ್ಕೊಂಡಾರ್ರಿ. ರೈತರ ಮಂದಿ ರೀ, ಈ ಮೀನುಗಾರನ್ನ ಎಲ್ಲಾ ತೆಗೆದು ಹೋಗದ್ ಬಿಟ್ರಿ ಅವ್ರು. ನಮಗ್ ಏನು ಒಂದ್ ಪೈಸಾದ್ ಲಾಭ ಇಲ್ರಿ. ಹೊಳ್ಳಿ ಅವ್ರ ಕಡೆ ಸಾಲ ತಗೊಂಡ್ ನಾವ ಸಾಲ ಮತ್ ತುಂಬೋದ್ರಿ. ಹಿಂಗಾಗಿ ನಾವು ಲಾಸ್ ಬಾಳ ಹಾಕೊಂತ ಹೋಗ್ಯಾವ್ರಿ. ನಮಗ ಲಾಭ ಅನ್ನುವಂಥದ್ ಇಲ್ರಿ ಅದರಿಂದ. ಅದರ ಸಲುವಾಗಿ ಅದ ಇಲ್ದರ ಫೈನಾನ್ಸು ಬಂದ್ ಮಾಡಲ್ರಿ, ಇಲ್ದರ ಅದು ಅವ್ರ ಹೆಚ್ಚಿಂದ ಇದನ್ ಮಾಡಾಕತ್ರಿ. ಆ ಸೊಸೈಟಿನ ಇಲ್ಲಿಂದ ಬಂದ್ ಮಾಡಿಬಿಡುದು ಒಟ್ಟಾರಿ. ಈಗ ನಿಮ್ಗೆ ಹೊಸದಾಗಿ ಮಾಡ್ಕೊಟ್ಟು ನಿಜವಾದ ಅರ್ಹ ಹ್ಞೂನ್ರಿ. ಮೀನುಗಾರಿಕೆ ಹಾ ಬೇಕ್ರಿ. ಸರ್ ಹೇಳಿ ನಿಮ್ಮ ಹೆಸರು. ನಮ್ದು ಮುಗುಡ್ ಸಾಬ್ರಿ ಸಾಧ್ಯ. ಹೇಳಿ ಬೈ, ನಮ್ದು ಮೀನುಗಾರಿಕೆ ನಾವು 30 ವರ್ಷದ ಮೀನುಗಾರಿಕೆ. ಯಾಕೆ ಇಲ್ಲಿವರೆಗೂ ಏನೇನ್ ಸವಲತ್ತು ಸಿಕ್ಕಿದೆ? ನಮಗೆ ಏನು ಸವಲತ್ತು ಏನಿಲ್ಲ ನೋಡಿ ಸರ್. ಮತ್ತೆ ಯಾರಿಗೆ ಸಿಕ್ತದೆ ಸವಲತ್ತು? ಸಾವಿರ ಅವ್ರಿಗೆ ಮಾಡ್ಕೊಳ್ಳೋದು ಸರ್, ನಮ್ಗೆ ಏನಿಲ್ಲ ಇಲ್ಲ. ಮತ್ತೆ ಅಧಿಕಾರಿಗಳು ಕೇಳ್ಬೇಕಾಗಿತ್ತು. ಅಧಿಕಾರಿ ಕೇಳಿದ್ರೆ ನಮ್ಗೆ ಏನ್ ಮಾತಾ ಕೇಳವಲ್ರಿ. ಅವ್ರ ಕಡೆ ಅಡಿದಾವ ಅಧಿಕಾರಿ ಎಲ್ಲ ಅದಾವ ಸರ್, ಎಲ್ಲ ಐತ್ರಿ ನಮ್ದು. ಹಿಂಗ್ಯಾಕೆ ಮತ್ತೆ ಹಿಂಗ್ಯಾಕಂದ್ರೆ ನಮ್ಗೆ ಏನ್ ಬದಿಗಿನ ಮಾಡಿ ಹೊರಗೆ ತಿಳ್ಬಿಟ್ಟಾರ ಅವ್ರು. ಹೌದಾ? ಹಾ. ಎಷ್ಟ್ ಜನ ಇದೀರಾ ನೀವು ಟೋಟಲ್? ನಾವು ಟೋಟಲ್ ಇಲ್ಲಿ ಒಂದ್ 20 ಜನ ಅದಾರ ನಾವು ಇಲ್ಲಿ. ನಮ್ಮ ಹೊರಗೆ ತೆಗೆದು 20-25 ಮಂದಿ ಅದಾರ ನಾವು ಹೊರಗೆ ತೆಗೆದಾರೆ. ಅವರು ಏನ್ ಫಿಲ್ಮ್ ಮುಗಿಸೋ ಸಲುವಾಗಿ ತಮ್ಮ ಸಪರೇಟ್ ಮಾಡ್ಕೊಂಡಾರ. ಅವ್ರ ಮೀನಿಗೆ ಹಿಡಿಯಲ್ಲ. ಇಲ್ಲ, ಕಡಿಮೆ ಅದಾವೆಲ್ಲ. ಅದ್ರಾಗ ಬಾಳ ಒಂದ್ 5-6 ಮಂದಿ ಅದಾರ ಒಟ್ಟ ಮುಗಿತ್. ಯಾರದಾರಲ್ರಿ ಅವ್ರು ತಕ್ಷಣ ಸಸ್ಪೆಂಡ್ ಆಗ್ಬೇಕು. ಯಾಕಂದ್ರೆ ಇಲ್ಲಿ ಏನು ಬರೋದಿಲ್ಲ, ಎಲ್ಲಾ ಪ್ಯಾಕೆಟ್ ವ್ಯವಹಾರ ನಡೆದಿದೆ ಇಲ್ಲಿ. ಎಲ್ಲ ಆಫೀಸ್ ಒಳಗೆ ಎಲ್ಲಾ ಪ್ಯಾಕೆಟ್ ಯಾರು ಕೊಡ್ತಾರಲ್ಲ ಅವ್ರ ಪ್ಯಾಕೆಟ್ ಕೊಡ್ತಾರಲ್ಲ ಅದೆಲ್ಲ ಸತ್ಯ ಇಲ್ರಿ. ಇಲ್ಲಿ ಆಕ್ಚುಲಿ ಮೀನಾ ಮರಿ ಬಿಡ್ಬೇಕ್ರಿ. ಇಲ್ಲಿ ನೋಡಿ ಇಟ್ಟಿನ ಮರಿಗಳು ಏನ್ ಜೀವನ ಆಕತ್ ಹೇಳ್ರಿ, ಮೀನುಗಳಿಗೆ ಏನ್ ಹೊಟ್ಟಿ ತುಂಬತೈತೆ ಹೇಳ್ರಿ. ನಮ್ಮ ಬಯಲಾದಾಗ ಮೀನುಗಾರಿಕೆ ಮಾಡಿ ಕ್ಯಾಸ ಉದ್ಯೋಗ ಕೊಡ್ಬೇಕು. ಕೆರೆಗೆ ಮೀನಾ ಬಿಟ್ಟು ಅವ್ನು ದೊಡ್ಡ ಮಾಡಿ ಕ್ಯಾಸ ಅವ್ನ ಉಪಜೀವನ ಮಾಡ್ಬೇಕು. ಇವ್ರು ಮಾವಾಳೆ ಕೂಡಿ ಕ್ಯಾಸ ರೀ ಫೈನಾನ್ಸ್ ಮಾಡಿ. ಆಮೇಲೆ 2021 ER ಆಫೀಸ್ ತನಕ ಆರ್ಡರ್ ಆಗಿದೆ ಸರ್, ಪಿಕ್ನಿಕ್ ತಕ್ಷಣ ಬಂದ್ ಮಾಡ್ಬೇಕಂತೇಳಿ. ಇನ್ನೂವರೆಗೆ ಅದನ್ನ ಬಂದ ಮಾಡತ್ತೆ ಸರ್. ಕಾನೂನು ಅವ್ರಿಗೆ ಒಂದು ನಮಗೊಂದು ಆಗಬಾರ್ದಲ್ಲ ಸರ್. ಮೀನುಗಾರನ ಕಣ್ಣೀರ್ ವರ್ಷ ಯಾರ್ರಿ ಇವತ್ತು ಅನ್ನ ನಿಮಗೆ ಇವ್ರ ಪದಕ ನಮ್ಗೆ ಬಂದ್ ಇವತ್ತು ಬಂದಕ ನಮಗೆ ಬಹಳ ಒಂದು ಹನಿ ಬಲ ಬಂದಂಗಾಗಿದೆ ನಿಮ್ಗೆ ಹೇಳ್ಬೇಕಂದ್ರೆ. ಯಾಕಂದ್ರೆ ಇವ್ರು ಕರಾವಳಿ ಅಲ್ಲಿ ನೋಡಿ ಕಾಸ ನೋಡಲಿ ನನಗೆ ಬರ್ರಿ ಅಲ್ಲಿ ಬಂದ್ರಿ ಬಂದ್ ಕೆಲಸ ಭೇಟಿ ಆದ್ರು ಭೇಟಿ ಕೆಲಸ ಹೇಳಿದಾರೆ. ಅದಕ್ಕೆ ನಿಜವಾಗ್ಲೂ ಮೀನುಗಾರಿಗೆ ಒಳ್ಳೇದಾಗ್ಬೇಕು ಸರ್. ಇಲ್ಲಿ ಏನಿಲ್ಲ ನಿಮ್ದೇನ್ ಆರೋಪ? ಅರ್ಹತೆ ಇರ್ತಕ್ಕಂಥ ಮೀನುಗಾರಿಗೆ ನಿಜವಾಗೂ ನ್ಯಾಯ ಸಿಕ್ಕಿಲ್ಲ. ಇಲ್ಲ ಸರ್, ನಿಜವಾಗ್ಲೂ ಮೀನುಗಾರಿಗೆ ಅವ್ರು ಬಿಟ್ಟ ಮಾಡತಾರ ಸರ್. ಯಾರು FD ಯಾರು ಇಟ್ಟಾರಲ್ಲ, FD ಇಟ್ಟಾರನ್ನ ಶೇರ್ ಮಾಡ್ಕೊಂಡಾರ ಸರ್. ಬೈಲೂರು ಫ್ಯಾಕ್ಟ್ರಿ ಹೋಗಾರ ಅಂತಾರ ಶೇರ್ ಮಾಡಿದಾರ. ಅವ್ರಿಗೆ ಯಾವ್ದು ಎಲ್ಲಿ ಅಪ್ಪಿಸ್ ಐತೆ ಅನ್ನೋದು ಗೊತ್ತಿಲ್ಲ ಸರ್. ಮೀನುಗಾರಿಕೆ ಮಾಡೋದಿಲ್ಲ ಸರ್. ಎಲ್ಲಿ ಮಾಡ್ತಾವ್ರ ಅಧಿಕಾರಿಗಳೆಲ್ಲ? ಅವ್ರು ಎಲ್ಲ ಹೇಳ್ತೀನಿ ಸರ್. ಅವ್ರು ಹೆಂಗ ನೋಡ್ತಾರೆ ಏನ್ ಮಾಡ್ತಾರೆ ಏನ್ರಿ. ನಾ 8 ಸಲ ಬಂದ್ರು ಇವ್ರು ಡೈರೆಕ್ಟರ್ ಸರ್. ಇವ್ರು ಮೊದಲ ಡೈರೆಕ್ಟರ್ ಇದ್ರು, ಇವ್ರು ಮಾತಿಲ್ಲ. ಅದು ಮಾಡುದು ಒಂದು ರಾತ್ರಿ 12-1 ಗಂಟೆ ಮಟ್ಟ ಮೀಟಿಂಗ್ ಮಾಡ್ತಾರೆ ಸರ್. ಅವರು ಹಗಲಿ ಆಫೀಸ್ ಎಲ್ಲ ಬೇಕಾದ್ರೆ ಆಫೀಸ್ ಹೋಗಿ ನೋಡ್ರಿ ನೀವು ಹೋಗಿ. ಮೀನುಗಾರಿಕೆ ಒಂದ್ ರೀತಿ ಸಂಘ ಮಾಡ್ಕೊಂಡು ಅವರು ಹಾ ಸರ್. ಅದು ಏನ್ ನೋಡ್ರಿ, RBI ದಾಗನು ಎಲ್ಲಿ ಲೋನು ಇಲ್ಲ, ಆಮೇಲೆ DCC ಬ್ಯಾಂಕ್ ಲೋನು ಇಲ್ಲ. ಅವ್ರು RBI ಬ್ಯಾಂಕ್ ಲೋನ್ ಇಲ್ಲ, ಇಲ್ಲ ಲೇವಾದೇವಿ. ಮೀನುಗಾರಿಕೆ ಇಲಾಖೆಯಿಂದ ಏನೇನ್ ಬರ್ತವೆ ನಿಮ್ ಸರ್? ಬಲಿ ಬುಟ್ಟಿ ಮೀನ ಇವು ಬಲಿ ಬುಟ್ಟಿ ಎಲ್ಲಾ ಬರ್ತಾವ ಸರ್. ಬಲಿ ಬುಟ್ಟಿ, ಆಮೇಲೆ ಬೈಕು, ಆಮೇಲೆ ಬಾಳ ಸವಲತ್ತು ಇದಾರ. PMYG ಯೋಜನೆಯಲ್ಲಿ ಬಾಳ ಅದಾವ್ರಿ. ಅದು ಈಗ BPL ಕಾರ್ಡ್ ಇದ್ದಾರಲ್ರಿ, ಅವ್ರು ಎಬ್ಬಿಸ್ಬೇಕಂತ ಮೋದಿ ಅವ್ರು ಎಷ್ಟು ಪ್ರಯತ್ನ ಮಾಡತ್ತಾರ. ಆದ್ರೆ ಇದನ್ನ ಇವ್ರು ಮಾಡತ್ತಿಲ್ರಿ. ಇವ್ರು ಯಾರು ದೊಡ್ಡ ಬಂಗಾರ ಅಂಗಡಿ ಇರ್ತಾರಲ್ರಿ, ಅವ್ರು FD ಇಟ್ಟಿರ್ತಾರ ಒಂದ್ ಸ್ವಲ್ಪ ಆ ರೊಕ್ಕ ತಗೊಂಡ್ ಕಾಸ ಬ್ಯಾರೆದಾರಿಗೆ ಜಾಗ ತಗೋಕ
ಯಾಕ ಈ ಮೀನುಗಾರಿಕೆ ಅಲ್ರಿ ಬಲಿ ಅವ್ರಿಗೆ ಕೊಡತ್ತಿಲ್ಲ ಇವ್ರು ಜಾಗ ತಗೋಬೇಕು ಪ್ಲಾಟ್ಗಳು ಇರ್ತಾರ ಅವ್ರು ತೋರಿ ಕೊಡ್ತಾರೆ ಮೀನುಗಾರ ಬಲಿ ಅವ್ರಿಗೆ ತಗೋಲ್ಲ ಸರ್ಕಾರದಿಂದ ಬರುವಂತ ಸವಲತ್ತುಗಳು ಯಾರು ಅರ್ಜಿ ಕೊಡುದಿಲ್ರಿ ಇವ್ರು ಏನ್ರಿ ಅವ್ರ ಅರ್ಜಿ ಕೊಡತ್ತಿಲ್ಲ ಅವ್ರ ಆಫೀಸ್ ನಾವ್ ಹೇಳೋದಿಲ್ಲ ಮಾಡೋದಿಲ್ಲ ಏನ್ ಮಾಡೋದಿಲ್ಲ ಸರ್ ಬ್ಯಾರೆ ಬೇರೆ ರೀ ಬೈಲೂರು ಬೇಕಾದ್ರೆ ತುರ್ಮರಿ ಕಾದ್ರೊಳಿ ಕೇಳುದಿಲ್ಲ ಸರ್ ಅವ್ರು ಹೇಳುದಿಲ್ಲ ಬಾಳ ಸಲ ಕೊಟ್ಟ ಸರ್ ನಂದು 2015 ನಾನು ಫೌಂಡರ್ ಇರ್ತಿದ್ರು ಹುಟ್ಟು ಹಾಕಿದವನು ಸೊಸೈಟಿ ಮೀನುಗಾರ ಹುಣಸಿ ಕಟ್ಟಿಯಲ್ಲಿ ಹಾಕಿದವನ್ ನಾನು ರೀ ಏನ್ರಿ ನಮಗ್ ಇದಕ್ಕಾಗಿ ಎಲ್ಲ ಇವ್ರು ಒಳ್ಳೇದಾಗ್ಲಿ ಅಂತ ಮಾಡಕ್ ಹೋಗಿ ಸರ್ ಇವ್ರ ಪಾಪ ಇವತ್ತು ಕಣ್ಣೀರ್ ಸಾತಾರ್ರಿ ಮನಿಗೆ ಓರಿತ್ತು ಆವೇಶ ಅದ ಸರ್ ನೀವು ನಿಮ್ಗೆ ಏನ್ ಕೊಡ್ತೇವೆ ನಮಗೆ ಸುಮ್ಕಿದ್ದು ಬಿಡ್ರಿ ಅಂತ ಅಂದ್ರು ಅವ್ರು ಒಂದಷ್ಟು ಅಧಿಕಾರಿಗಳು ಅದಾರ ಬಿಡಿ ಸರ್ ಅದು ಈ ತರ DR ದಾಗ ಹೋದಾರ ಸರ್ ಹ್ಞೂನ್ರಿ ಅವ್ರು ಏನಂದ್ರು ಇದೆಲ್ಲ ಯಾಕೆ ಬಿಡ್ತಾರೆ ಮಕ್ಕಂದ್ರೆ ಬೇಕಾದ್ರೆ ನಿಮ್ಮ ಒಂದು ಸೊಸೈಟಿ ಮಾಡಿ ಕೊಡ್ತೇನೆ ನಾವೇ ಇವ್ರು ಬಿಡ್ರಿ ಬಾಳ ಇದದಾರ ಇವ್ರು ಕನಿಕಾರ ಅನ್ನೋದು ಇಲ್ಲ ಇವ್ರಿಗೆ ಅಂತ ಅಂದ್ರಿ ಆಮೇಲೆ ಒಂದು ಸ್ವಲ್ಪ ನಿಮ್ಗೆ ಏನು ಅವ್ರ ಕಡೆಯಿಂದ ಏನೋ ಕೊಡ್ಸೋದ್ ನಾ ಅಂತ ಮನುಷ್ಯ ಅಲ್ಲ ರೀ ನಾ ಜನರಿಗೆ ಒಳ್ಳೇದಾಗ್ಲಿ ಬಡ್ರಾಗ್ಲಿ ಅಂತ ಹೇಳಿ ಕೆಲಸ ನಮ್ ಬಡ್ರ ಸಲುವಾಗಿ ಮಾಡಿದ್ದೆ ಏನಪ್ಪಾ ಅಂತಂದ್ರೆ ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ನಿಮ್ಗೆ ನಿಜವಾದ ಮೀನುಗಾರರ ಇದಕ್ಕೆ ಇವರು ಸವಲತ್ತು ಕೊಟ್ಟಿಲ್ಲ ಸರ್ ನಿಜವಾಗ್ಲೂ ಕೊಟ್ಟಿಲ್ಲ ಬೈಲಂಗ್ಲ ಯಾರಿದ್ದಾರೆ ನಿಮ್ಮ ಅಧಿಕಾರಿ ಕಿತ್ತೂರು ಬೈಲೊಂಗಲ್ ಸರ್ ಒಬ್ರು ಶಿರ್ಸಲ್ ಸಲ ಅಂತಿದ್ರು ಸರ್ ಅವ್ರು ಈಗೇನೋ ಹೋಗ್ಯಾರ ಸರ್ ಅವ್ರಿಗೆ ಬಾಳ ಸಲ ಮನವಿ ಕೊಟ್ರಿ ನಾ ಮನವಿ ಸತ್ನಿ ಕಣ್ಣೀರು ಸದ ಹಾಕೇನಿ ಸರ್ ಈಗ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡವ್ರೆ ಹಾ ಸರ್ ಎಲ್ಲ ಸೆಟ್ಟಿಂಗ್ ಇದೆ ಸರ್ ಇದು ಬಾಳ ಸೆಟ್ಟಿಂಗ್ ಐತಿ ಎಲ್ಲ ರೊಕ್ಕದ ವ್ಯವಹಾರ ಐತಲ್ರಿ ಪಿಕ್ನಿಕ್ ಬಾಳ ಐತಿ ಲಿವಾದೇವಿ ಮಾಡತ್ತಾರೆ ಅವ್ರು ಇದು ಯಾವ್ದೇ DC ಬ್ಯಾಂಕ್ ಸಾಲ ಕೊಡಲ್ರಿ ಇದಕ್ಕೆ ಆಮೇಲೆ RB ಬ್ಯಾಂಕ್ ಸಾಲ ಕೊಟ್ಟಿಲ್ಲ ಇವ್ರಿಗೆ ಬರೀ ಏನೈತ್ರಿ ಯಾರ ಲೇವಾದೇವಿ ಮಾಡೋದು ಅವ್ರವ್ರಿಗೆ ಇದು ಮಾಡೋದು ಈ ತರ ಬಂದ್ ಮಾಡ್ಬೇಕ್ರಿ ಸರ್ ಬಂದ್ ಮಾಡ್ರಿ ಇಲ್ಲಿ ನೋಡ್ರಿ ಪಾಪ ಇವ್ ಕೈ ಕಟ್ಟಿಗೆ ಹೊಡಿತಾನೆ ನೋಡ್ರಿ ಅವ್ನು ನೋಡ್ರಿ ಮಾಡಿದ ಒಂದ್ ರೀತಿ ಕಿತ್ತೂರು ಕರ್ನಾಟಕದ ಜೀವನದಿ ಮಲಪ್ರಭಾ ನದಿ ದಂಡೆಗೆ ಬಂದಿದ್ದೀನಿ ಸುಕ್ಷೇತ್ರ ಐತಿಹಾಸಿಕ ಗ್ರಾಮ ಹುಣಸಿಕಟ್ಟಿಗೆ ಬಂದಿದ್ದೀನಿ ವಿಶೇಷವಾಗಿ ನಾನಿವತ್ತು ಒಂದ್ ರೀತಿ ಮೀನುಗಾರಿಕೆ ಮಾಡ್ತಕ್ಕಂಥ ಮೀನುಗಾರರ ಸಮಸ್ಯೆಗಳನ್ನ ಮೊನ್ನೆ ಮೀನುಗಾರಿಕೆ ಇಲಾಖೆ ಸಚಿವರು ಮತ್ತೆ ಜನಪ್ರತಿನಿಧಿಗಳ ಗಮನ ಚೆಲ್ಲಿ ವಿಶೇಷವಾಗಿ ಅಧಿಕಾರಿಗಳ ಗಮನ ಚೆಲ್ಲೋದಕ್ಕೆ ಬರ್ತೀನಿ ನಾನ್ ಕೇಳೋದೇನಪ್ಪಾ ಅಂತಂದ್ರೆ ವಿಶೇಷವಾಗಿ ಮಲಪ್ರಭಾ ನದಿಯ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾಗಿ ಕಿತ್ತೂರು ಒಂದು ತಾಲೂಕಿನಿಂದ ದಾಸ್ತಿಕೊಪ್ಪ ಬರುತ್ತೆ, ಅನಂತ ಕಾದ್ರೊಳ್ಳಿ ಬರುತ್ತೆ, MK ಹುಬ್ಳಿ ಬರುತ್ತೆ, ಮತ್ತೆ ವಿಶೇಷವಾಗಿ ಹುಣಸಿಕಟ್ಟಿ ಬರುತ್ತೆ. ಹೀಗೆ ಹಲವಾರು ಗ್ರಾಮಗಳು ವಿಶೇಷವಾಗಿ ಹೊಳೆಹೊಸೂರು ಬೈಲಹೊಂಗಲ ತಾಲೂಕು ಹೀಗೆ ಹಲವಾರು ನದಿ ಅಕ್ಕಪಕ್ಕಗಳಲ್ಲಿ ಇಲ್ಲಿ ನಿಜವಾದ ಅರ್ಹ ಮೀನುಗಾರರಿಗೆ ನ್ಯಾಯ ಸಿಕ್ಕಿಲ್ಲ, ಸವಲತ್ತುಗಳು ಸಿಕ್ಕಿಲ್ಲ, ಸೌಲಭ್ಯಗಳು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆರೋಪ. ವಿಶೇಷವಾಗಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಹುಣಸಿಕಟ್ಟಿಲೇ ನೋಡಿ, ಪಾಪ ನಿಜವಾದ ಅರ್ಹ ಮೀನುಗಾರರು ಪಾಪ ಅವ್ರ ಮನೇಲಿ ಕೂತಿದ್ದಾರೆ, ಯಾರೋ ಅರ್ಹತೆ ಇಲ್ದಿದ್ದವ್ರಿಗೆ ಸವಲತ್ತುಗಳು ಸಿಗ್ತಾವಂತೆ. ಆಯ್ತಾ, ಈಗ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ? ಮೀನುಗಾರಿಕೆ ಇಲಾಖೆ ಸಚಿವರು ಮಂಕಾಳ್ ವೈದ್ಯ ಅವರೇ ಬರೀ ಕರಾವಳಿ ಭಾಗದಲ್ಲಿ ಇರೋದು ಬಿಟ್ಬಿಡಿ, ಬನ್ನಿ ಈ ಕಡೆ. ಆಯ್ತಾ, ಈಗ ಬೆಳಗ್ಗೆ ಅಧಿಕಾರಿಗಳ ಜೊತೆ ಮಾತಾಡಿದೆ, ಬಹುಶಃ ಅವ್ರು ಹೇಳ್ತಾರೆ ನಾನು ಬಂದು ಆಗಸ್ಟ್ ಬಂದಿದ್ದೀನಿ ಅಂತ ಹೇಳ್ತಾರೆ. ನೀವು ಹೋದ ವರ್ಷ ಆಗಸ್ಟ್ ಬಂದ್ರಿ, ಈಗ ಬರ್ತಾ ಆಗಸ್ಟ್ ಆಗ್ತಾ ಬಂತು, 1 ವರ್ಷ ಆಯ್ತು. 1 ವರ್ಷ ಆದ್ರೂ ಸಹ ಈ ಮೀನುಗಾರರ ಸಮಸ್ಯೆ ಗೊತ್ತಿಲ್ಲ ಅಂತಂದ್ರೆ ಹೆಂಗೆ ಸ್ವಾಮಿ ನೀವು ಮಾನ್ಯ ಅಧಿಕಾರಿಗಳೇ? ಮತ್ತೆ ಇನ್ ಕೆಲವು ಅಧಿಕಾರಿಗಳು ಹೇಳ್ತಾರಂತೆ, ಪಾಪ ಇಲ್ಲಿರ್ತಕ್ಕಂಥ ಮೀನುಗಾರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಮೀನುಗಾರರಾಗಿರ್ತಕ್ಕಂಥ ಶ್ರೀ ಮೌಲಾಲಿ ಅಂತವ್ರು ಮನವಿ ಕೊಟ್ರೆ ಅದನ್ನ ಇಲ್ಲ, ಅದು ಬಿಟ್ಬಿಡಿ, ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ಳೋಣ, ಅದೇನೋ ಕೊಡ್ತೀನಿ ಅಂತ ಒಬ್ಬ ಅಧಿಕಾರಿನೇ ಆಮಿಷ ಒಡ್ತಾರಂತೆ. ಆಯ್ತಾ, ಅಲ್ಲಿಗೆ ಈ ಒಂದು ಮೀನುಗಾರಿಕೆ ಇರ್ತಕ್ಕಂಥ ಒಂದ್ ರೀತಿ ಇದ್ರಲ್ಲಿ ನೀವು ಸಹ ಒಂದ್ ರೀತಿ ಅನರ್ಹ ಜೊತೆ ನೀವು ಕೈ ಜೋಡಿಸ್ರಿ ಅನ್ನಂಗಾಯ್ತು. ಆಯ್ತಾ, ಹಾಗಾಗಿ ಬರೇ ಮೀನುಗಾರಿಕೆಯಲ್ಲಿ ಸಾಕಷ್ಟು ಒಂದ್ ರೀತಿ ಸೌಲಭ್ಯಗಳು ಬರ್ತವೆ, ಪುಟ್ಟಿ ಮತ್ತೆ ಸಾಕಷ್ಟು ಒಂದ್ ರೀತಿ ಬಲೆ ಮತ್ತೆ ಮನೆಗಳು ಸೌಲಭ್ಯಗಳು ಸಾಲ ಸೌಲಭ್ಯಗಳು ಸಾಕಷ್ಟು ಯೋಜನೆಗಳು ಬರ್ತವೆ. ಮತ್ತೆ ಕೇಂದ್ರ ಸರ್ಕಾರದಿಂದ ಮೊನ್ನೆ ಕಾಗೇರಿ ಸಾಹೇಬರು ಮೀನುಗಾರದೆಲ್ಲ ಓಟ್ಗಳೆಲ್ಲ ಹಾಕ್ಸ್ಕೊಂಡು ಹೊರಟೋಗ್ಬಿಟ್ರು. ಓಕೆ ಆಯ್ತಾ, ಆದರೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಸಾಕಷ್ಟು ಒಂದ್ ರೀತಿ ಮತ್ಸ್ಯೋದ್ಯಮಕ್ಕೆ ಸಾಕಷ್ಟು ಉತ್ತೇಜನ ಇದೆ. ಆದ್ರೆ ಕೇಂದ್ರ ಸರ್ಕಾರದಿಂದ ಎಷ್ಟು ಸವಲತ್ತುಗಳು ಕೊಟ್ರಿ ನೋಡಿ, ನಿಜವಾಗೂ ಒಂದು ಕಣ್ಣೀರಿನ ಕಥೆಯನ್ನ ಮೊನ್ನೆ ಕಾಗೇರಿ ಸಾಹೇಬ್ರೆ ಮತ್ತೆ ಮಂಕಾಳ್ ವೈದ್ಯ ಅವರೇ. ಹಾಗಾಗಿ ನಾವಂತೂ ಸುಮ್ಮನೆ ಬಿಡಿದಿಲ್ಲ, ಈ ವರದಿನ ಬೆಳಕು ಚೆಲ್ಲಿದೀವಿ. ಈಗ ಆಲ್ರೆಡಿ ಜನಪ್ರತಿನಿಧಿಗಳ ಅಭಿಪ್ರಾಯ ತಗೊಂಡಿದೀವಿ, ಮತ್ತೆ
ಬೆಳಗ್ಗೆ ಅಧಿಕಾರಿಗಳಿಗೂ ಕಾಲ್ ಮಾಡಿದೆ. ದಯವಿಟ್ಟು ಈ ವರದಿನ ಬೆಳಕು ಚೆಲ್ತಾ ಇದೀವಿ. ಇನ್ಮೇಲಾದ್ರೂ ಸಹ ನೀವು ಅವ್ರಿಗಿರ್ತಕ್ಕಂಥ ಸವಲತ್ತುಗಳನ್ನ ಕೊಡಬೇಕು. ಮತ್ತೆ ವಿಶೇಷವಾಗಿ ಅನರ್ಹತೆ ಇರ್ತಕ್ಕಂಥ ಮೀನುಗಾರರು ಅವ್ರು ಯಾವುದೇ ಸೌಲಭ್ಯ ಇರಲಿ ದಯವಿಟ್ಟು ಅದನ್ನ ವಾಪಸ್ ಪಡಿಬೇಕು. ಮತ್ತೆ ವಿಶೇಷವಾಗಿ ಯಾವುದೋ ಒಂದು ಸಂಘ ಕಟ್ಕೊಂಡವ್ರಂತೆ, ಆ ಸಂಘದ ಹೆಸರಲ್ಲಿ ಪಿಗ್ಮಿಗಳು ಕಲೆಕ್ಟ್ ಮಾಡ್ತಾವ್ರಂತೆ, ಶೇರು ಇದ್ ಮಾಡ್ತಾವ್ರಂತೆ. ವಿಶೇಷವಾಗಿ ಯಾಕೆ ನಿಜವಾದ ಮೀನುಗಾರರ ಸಂಘದ ಹೆಸರಲ್ಲಿ ತಗೋಬೇಕಂದ್ರೆ ಮೀನುಗಾರರನ್ನ ನಿಜವಾದ ಮೀನುಗಾರರನ್ನ ನೀವು ಶೇರ್ ಇಟ್ಕೋಬೇಕು. ಅದು ಬಿಟ್ಬಿಟ್ಟು ಅರ್ಹತೆ ಇಲ್ದಿದ್ದವ್ರಿಗೆ ನೀವು ಒಂದ್ ರೀತಿ ಶೇರ್ ಮಾಡ್ಕೊಂಡು FD ಇಟ್ಕೊಬಿಟ್ರೆ ಯಾವ ರೀತಿ ನ್ಯಾಯ ಸ್ವಾಮಿ? ಆಯ್ತಾ? ಆ ಅಧಿಕಾರಿಗಳೇನ್ ಕಣ್ಣು ಮುಚ್ಚ ಕೊಟ್ಟಿದ್ದೀರಾ ನೀವು? ಮೀನುಗಾರಿಕೆ ಅಧಿಕಾರಿಗಳೇ, ದಯವಿಟ್ಟು ನೀವು ನಿಜವಾದ ಒಂದ್ ರೀತಿ ಮೀನುಗಾರರ ಒಂದ್ ರೀತಿ ನಿಮ್ ಮೇಲೆ ಏನಾದ್ರು ಪ್ರೀತಿ ಇದ್ರೆ ಅಥವಾ ಅವ್ರ ಮೇಲೆ ಬದ್ಧತೆ ಇದ್ರೆ ಕೂಡ್ಲೆ ಇವ್ರಿಗೆಲ್ಲ ನ್ಯಾಯ ದೊರಸ್ಕೊಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕಿತ್ತೂರು ಮತ್ತು ಬೈಲಹೊಂಗಲ ಭಾಗದ ಎಲ್ಲಾ ಮೀನುಗಾರರ ಪರವಾಗಿ ನಾನು ಮಾನ್ಯ ಒಂದ್ ರೀತಿ ಮೀನುಗಾರಿಕೆ ಇಲಾಖೆ ಸಚಿವರಾಗಿರ್ತಕ್ಕಂಥ ಮಂಕಾಳ್ ವೈದ್ಯ ಅವರು ಮತ್ತೆ MP ಅವರು ವಿಶೇಷವಾಗಿ ನಿಮಗೆ ಏನಾದ್ರು ಒಂದ್ ರೀತಿ ಈ ಒಂದು ಬರೇ ಕರಾವಳಿ ಭಾಗದ ಒಂದ್ ರೀತಿ ಮೀನುಗಾರಿಕೆ ಉತ್ತೇಜನ ಮಾಡೋದ್ ಬಿಟ್ಬಿಡಿ. ಆಯ್ತಾ? ಇಲ್ಲೂ ಸಹ ಮೀನುಗಾರಿದ್ದಾರೆ. ವಿಶೇಷವಾಗಿ ನೋಡಿ ಕಿತ್ತೂರು ಮತ್ತು ಬೈಲಹೊಂಗಲ ಭಾಗದ ಒಂದ್ ರೀತಿ ಮೀನುಗಾರರ ಒಂದ್ ರೀತಿ ಕಣ್ಣೀರಿನ ಕಥೆಯನ್ನ ದಯವಿಟ್ಟು ಈ ವರದಿನಂತೂ ಸಮಗ್ರವಾಗಿ ಬೆಳಕು ಚೆಲ್ತಾ ಇದ್ದೀನಿ. ಇನ್ಮೇಲಾದ್ರೂ ನಿಮ್ಗೆ ಬದ್ಧತೆ ಇದ್ರೆ ದಯವಿಟ್ಟು ಕೂಡ್ಲೆ ಭೇಟಿ ಕೊಡಿ. ಮತ್ತೆ ಆ ಅಧಿಕಾರಿಗಳೇನಾದ್ರು ವಾಸ್ತವಕ್ಕೆ ಹತ್ರ ಆಗಿದ್ರೆ ದಯವಿಟ್ಟು ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮನವಿ. ನಮಸ್ಕಾರ. ಥ್ಯಾಂಕ್ ಯು. ಬಸವರಾಜ್. ಮಾನ್ಯ ಮಂಕಾಳ್ ವೈದ್ಯ ಸಚಿವರೇ, ಮೀನುಗಾರಿಕೆ ಇಲಾಖೆ ಸಚಿವರೇ, ಒಂದ್ಸಲ ಬೆಳಗಾವಿಗೆ ಭೇಟಿ ಕೊಡಿ. ಆಯ್ತಾ? ನೋಡಿ ನಿಮ್ ಕೈ ಕೆಳಗಡಿನ ಅಧಿಕಾರಿಗಳ ಒಂದ್ ರೀತಿ ನಿರ್ಲಕ್ಷ್ಯ ಮತ್ತೆ ಅವರ ಒಂದ್ ರೀತಿ ಮ್ಯಾಚ್ ಫಿಕ್ಸ್ ಇಂದ ಈ ರೀತಿ ನಿಜವಾದ ಅರ್ಹ ಮೀನುಗಾರರಿಗೆ ನ್ಯಾಯ ಸಿಗ್ತಾ ಇಲ್ಲ. ಆಯ್ತಾ? ಎಲ್ಲಾ ಜನಪ್ರತಿನಿಧಿಗಳು ಧ್ವನಿ ಎತ್ತಿದ್ರು ಸಹ ಯಾಕೆ ನೀವು ಒಂದ್ ರೀತಿ ಆ ಅರ್ಹತೆ ಇಲ್ದಿರ್ತಕ್ಕಂಥವ್ರಿಗೆ ಓಕೆ ಉತ್ತೇಜನ ಮಾಡ್ಬೇಕು ನೀವು ಮೀನುಗಾರಿಕೆ ಇರೋರ್ಗೆ ವಿಶೇಷವಾಗಿ. ಮತ್ತೆ ಇನ್ನೊಂದು ಆರೋಪ ಇದೆ, ಮೀನು ಮರಿಗಳನ್ನೇ ಬಿಟ್ಟಿಲ್ಲ, ಮೀನು ಮರಿ ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಸಾಕಷ್ಟು ನಿಮ್ ಅಧಿಕಾರಿಗಳು ದಿಕ್ ತಪ್ಪಿಸ್ತಾವ್ರಂತೆ ನಿಮ್ಗೆ. ದಯವಿಟ್ಟು ಇಂಥವ್ ಕಡೆ ಗಮನ ಹರಿಸಿ. ಬರೇ ನೀವು ಕರಾವಳಿ ತೀರದಲ್ಲಿ ಮೀನುಗಾರಿಕೆ ಉತ್ತೇಜನ ಮಾಡಿದ್ರೆ ಸಾಲ್ತು. ಆಯ್ತಾ? ಈ ಕಡೆ ಭಾಗದಲ್ಲೂ ಒಂದ್ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಮಾನ್ಯ ಒಂದ್ ರೀತಿ ಮೀನುಗಾರಿಕೆ ಇಲಾಖೆ ಸಚಿವರಾಗಿರ್ತಕ್ಕಂಥ ಮಂಕಾಳ್ ವೈದ್ಯ ಅವರು ಮತ್ತೆ MP ಅವರು ವಿಶೇಷವಾಗಿ ನಿಮಗೆ ಏನಾದ್ರು ಒಂದ್ ರೀತಿ ಈ ಒಂದು ಬರೇ ಕರಾವಳಿ ಭಾಗದ ಒಂದ್ ರೀತಿ ಮೀನುಗಾರಿಕೆ ಉತ್ತೇಜನ ಮಾಡೋದ್ ಬಿಟ್ಬಿಡಿ. ಆಯ್ತಾ? ಇಲ್ಲೂ ಸಹ ಮೀನುಗಾರಿದ್ದಾರೆ. ವಿಶೇಷವಾಗಿ ನೋಡಿ ಕಿತ್ತೂರು ಮತ್ತು ಬೈಲಹೊಂಗಲ ಭಾಗದ ಒಂದ್ ರೀತಿ ಮೀನುಗಾರರ ಒಂದ್ ರೀತಿ ಕಣ್ಣೀರಿನ ಕಥೆಯನ್ನ ದಯವಿಟ್ಟು ಈ ವರದಿನಂತೂ ಸಮಗ್ರವಾಗಿ ಬೆಳಕು ಚೆಲ್ತಾ ಇದ್ದೀನಿ. ಇನ್ಮೇಲಾದ್ರೂ ನಿಮ್ಗೆ ಬದ್ಧತೆ ಇದ್ರೆ ದಯವಿಟ್ಟು ಕೂಡ್ಲೆ ಭೇಟಿ ಕೊಡಿ. ಮತ್ತೆ ಆ ಅಧಿಕಾರಿಗಳೇನಾದ್ರು ವಾಸ್ತವಕ್ಕೆ ಹತ್ರ ಆಗಿದ್ರೆ ದಯವಿಟ್ಟು ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮನವಿ. ನಮಸ್ಕಾರ. ಥ್ಯಾಂಕ್ ಯು. ಬಸವರಾಜ್. ಇನ್ನಾದರೂ ಈ ಕಿತ್ತೂರು ಭಾಗದ ನಿಜವಾದ ಅರ್ಹ ಮೀನುಗಾರಿಕೆ ಮತ್ತು ಮೀನುಗಾರರಿಗೆ ನ್ಯಾಯ ಸಿಗುವುದೇ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜು, BV5 ನ್ಯೂಸ್ ಕನ್ನಡ, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.